ಎಲ್ಲರಿಗೂ ನಮಸ್ಕಾರ. ಸಿಡಿಲಿನಿಂದ ಹೊತ್ತಿ ಉರಿದ ದನದ ಕೊಟ್ಟಿಗೆ, ಸ್ಥಳದಲ್ಲಿಯೇ ಹಸು ಸಜೀವ ದಹನ. ಗುರುವಾರ ರಾತ್ರಿ 10 ಗಂಟೆಯ ಸಮಯದಲ್ಲಿ ಪಾವಡ ತಾಲೂಕಿನ ವಿವಿಧೆಡೆ ಸುರಿದ ಭಾರೀ ಮಳೆಗೆ ತಾಲೂಕಿನ ವೈಎನ್‌ಹೊಸಕೋಟೆ ಹೋಬಳಿಯ ರಂಗಸಮುದ್ರ ಗ್ರಾಮದ ಸರ್ವೆ ನಂಬರ್ 203ರ ಕರಿಯಪ್ಪ ಎನ್ನುವವರಿಗೆ ಸೇರಿದ ಜಮೀನಿನಲ್ಲಿದ್ದ ದನದ ಕೊಟ್ಟಿಗೆ ಸಿಡಿಲಿನ ರಭಸಕ್ಕೆ ಬೆಂಕಿ ಬಿದ್ದು ಕೊಟ್ಟಿಗೆ ದಗದಗನೆ ಹೊತ್ತಿ ಉರಿದ ಪರಿಣಾಮ 4 ಹಸುಗಳ ಪೈಕಿ ಸ್ಥಳದಲ್ಲಿಯೇ ಒಂದು ಹಸು ಸಜೀವ ದಹನವಾಗಿದ್ದು, ಉಳಿದ 3 ಹಸುಗಳು ಗಂಭೀರ ಗಾಯಗಳಿಂದ ಪಾರಾಗಿವೆ. ಹಸುಗಳನ್ನು ರಕ್ಷಿಸಲು ಮುಂದಾಗಿದ್ದ 10ನೇ ತರಗತಿಯ ಮಹಲಿಂಗ ಎನ್ನುವ ಬಾಲಕನ ಕೈ ಬೆಂಕಿಯ ಶಾಖಕ್ಕೆ ಸುಟ್ಟಿದ್ದು, ಸದ್ಯ ಪಾವಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇನ್ನು ಆ ಸಮಯದಲ್ಲಿ ಮಹಲಿಂಗ ಮತ್ತು ತಾತ ಕರಿಯಪ್ಪ ಅವರ ಜೊತೆ ಗುಡಿಸಲಿನಲ್ಲಿಯೇ ಮಲಗಿದ್ದರು. ಏಕಾಏಕಿ ಬೆಂಕಿ ಹೊತ್ತಿ ಉರಿದಂತಹ ಸಂದರ್ಭದಲ್ಲಿ ಹಸುಗಳನ್ನು ರಕ್ಷಿಸಲು ಹೋದಾಗ ಮಹಲಿಂಗ ಮತ್ತು ಅವರ ತಾತ ಗಾಯಗೊಂಡಿದ್ದು, ಈ ಘಟನೆ ಅರಸೀಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜರುಗಿದೆ. ಮುಂದೆ 2 ದಿನ ಗದ್ದೆ ಕೊಯ್ದ್ವಲ್ಲ, ಇದಕ್ಕೆ ಈ ಕಡೆಗೆಲ್ಲ ಇದು ಕಡಕೆ ಗಿಡಕ್ಕಾಯ್ತಲ್ಲ, ಮೇಲ್ಗಡೆ ಗುಡ್ಲಾಕನ ಗದ್ದೆಗೆ ಅಂತ ಹೇಳ್ಬಿಟ್ಟು ಅವನ ಕಡಕೆ ಇರ್ತದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ನಾಳೆ ನಡೆದು ಒಂದು 2 ದಿನ ಹುಲ್ಲ ತೆಗೆದು ತಕೊಂಡು ಹಾಕೋಣ ಅಂದ್ಕೊಂಡಿದ್ವಿ.